ಮಹಾರಾಷ್ಟ್ರ ಪುಂಡರ ಮಹಾಮೋಸದ ಸುದ್ದಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಉಸಿರು. ಆದರೂ ಮಹಾಪುಂಡರ ಹಾವಳಿ ಯಾಕೆ? ತಿನ್ನೋದು ನಮ್ಮನ್ನ, ಪಡೆಯೋದು ನಮ್ಮ ಹಣ. ಆದರೂ ಈ ಮರಾಠಿಗರಿಗೆ ಯಾಕೆ ಈ ಮಹಾಪ್ರೀತಿ? ಮಹಾರಾಷ್ಟ್ರಕ್ಕೆ ಹೋಗಿ ಮರಾಠಿ ಪ್ರೇಮ ಮೆರೀಲಿ. ಇದು ಫ್ರೀಡಮ್ ಟಿವಿಯ ಕರ್ನಾಟಕದ ಪರ ಕಳಕಳಿಯ ಮಾತು. ಕರ್ನಾಟಕದ ಅನ್ನ ತಿಂತಾರೆ, ಕರ್ನಾಟಕದ ನೀರು ಕುಡಿತಾರೆ, ಕನ್ನಡಿಗರ ಜೊತೆ ವ್ಯವಹಾರ ಮಾಡ್ತಾರೆ, ಕನ್ನಡಿಗರ ಜೊತೆ ತೊಡಗಿಕೊಂಡು ವ್ಯಾಪಾರವನ್ನು ಕುದುರಿಸ್ಕೋತಾರೆ. ಈ ಮುಠಾಳ, ಮೂದೇವಿ, ಅವಿವೇಕಿ ವರ್ಗಕ್ಕೆ ಅದೇನು ಅಹಂಕಾರ ನೋಡಿ. ಮೊನ್ನೆ ಕರ್ನಾಟಕ ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಬಸ್ಸಿನ ಡ್ರೈವರನ್ನ ಕೆಳಗಿಳಿಸಿ ಆತನ ಅವಮಾನ ಮಾಡಿದಂತಹ ದೃಶ್ಯ ಇತ್ತಲ್ಲ, ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ದೃಶ್ಯ ಅದು. ಇದು ಕರ್ನಾಟಕ ಏಕೀಕರಣ ಆದ ನಂತರ ಭಾಷಾವಾರು ರಾಜ್ಯಗಳನ್ನು ವಿಂಗಡಣೆ ಮಾಡಿದ ನಂತರ ಮಹಾರಾಷ್ಟ್ರ, ಕರ್ನಾಟಕ, ಹೌದು ಮರಾಠಿಗರಿಗೆ ಮಹಾರಾಷ್ಟ್ರ ಇದೆ, ಕರ್ನಾಟಕದವರಿಗೆ, ಕನ್ನಡಿಗರಿಗೆ ಕರ್ನಾಟಕ ಮಾತ್ರ. ಈ ಮೂದೇವಿಗಳದು ಹೊಟ್ಟೆಗದು ಏನು ಅಸಹ್ಯ ತಿಂದು ಬೆಳೆದವರು ಗೊತ್ತಿಲ್ಲ. ಮನ ಬಂದಂಗೆ ಮಾತನಾಡೋದು, ಮನಸ್ಸೋ ಇಚ್ಛೆ ಥಳಿಸೋದು, ದರಿದ್ರತನ ತಾಂಡವಾಡ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಹೌದು, ಮಹಾರಾಷ್ಟ್ರ ನಮ್ಮ ಭಾರತದಲ್ಲೇ ಇದೆ. ಅದೇನೇ ಇದ್ರೂ ಕೂಡ ಇವರ ನಡವಳಿಕೆಗಳಿದೆಯಲ್ಲ, ಇವರ ನಡವಳಿಕೆಗಳು ನಿಜಕ್ಕೂ ಕೂಡ ನಾಡದ್ರೋಹದ ಕೆಲಸ ಮಾಡ್ತಾರೆ. ಇವರ ಮರಾಠ ಪ್ರೇಮವನ್ನು ಇವರ ರಾಜ್ಯದಲ್ಲಿ ತೋರಿಸ್ಕೊಳ್ಳಿ, ಪರವಾಗಿಲ್ಲ. ನಮ್ಮ ರಾಜ್ಯದ ಜನರಿಗೆ ಯಾಕೆ ಉಪದ್ರವಿಸೋದು? ಕನ್ನಡಿಗರನ್ನು ಯಾಕೆ ಅಪಮಾನಿಸೋದು? ಕನ್ನಡ ಸಂಪತ್ತನ್ನು ಯಾಕೆ ಇವ್ರು ನಾಶಪಡಿಸೋದು? ಆ ಬಸ್ ಡ್ರೈವರನ್ನು ಕೆಳಗಿಳಿಸಿ ಹಾರ ಹಾಕುವುದರ ಮುಖಾಂತರವಾಗಿ ಅವಮಾನ ಮಾಡಿದ್ದೆಲ್ಲಿ ಗೊತ್ತಾ? ಆತನ ಮುಖಕ್ಕೆ ಮಸಿ ಬಳಿಯುವಂತಹ, ಬಣ್ಣ ಬಳಿಯುವಂತಹ ಕೆಲಸ ಮಾಡಿದ್ರು. ಅತ್ಯಂತ ಅಮಾನವೀಯವಾದಂತಹ ಕೃತ್ಯ. ಕನ್ನಡಿಗರು ಹಿಂಗೆ ಮಾಡಬಹುದಲ್ವಾ? ಕನ್ನಡಿಗರನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದ MES ಎನ್ನುವಂತಹ ದರಿದ್ರ ಸಂಘಟನೆಯ ದರಿದ್ರ ದಡ್ಡ ಶಿಖಾಮಣಿಗಳು. ಇವರೆಲ್ಲ ಕನ್ನಡಿಗರನ್ನ ಕಂಡ್ರೆ ಕತ್ತಿ ಮಸೀತಾರೆ. ಕನ್ನಡದವರ ಹೆಸರು ಕೇಳಿದ್ರೆ ಕಿವಿಗೆ ಕಾದ ಸೀಸಾ ಬಿದ್ದವರಾಗಿ ಆಡ್ತಾರೆ. ಒಂಥರ ಹುಚ್ಚರ ಸಂತೆ ಆಗೋಗಿದೆ. ಹಾಗಾಗಿ MES ಪುಂಡರ ಹಾವಳಿಗಳು ಹೆಚ್ಚಾಗ್ತಾ ಇದೆ. MES ಪುಂಡರ ನಡವಳಿಕೆಗಳು ಮಿತಿ ಮೀರ್ತಾ ಇದೆ. MES ಪುಂಡರ ಅಟ್ಟಹಾಸ ಭಾಷಾಗ್ನಿಗೆ ಕನ್ನಡಿಗರಿಗೆ ನರಕ. ಬೆಳಗಾವಿಯಲ್ಲಿ ಭಾಷಾಗ್ನಿಗೆ ಕನ್ನಡಿಗರಿಗೆ ನರಕ ತೋರಿಸ್ತಾ ಇದ್ದಾರೆ ಮರಾಠಿಗರು. ಮಹಾರಾಷ್ಟ್ರಕ್ಕೆ KSRTC ಬಸ್ ಸಂಚಾರ ಸ್ಥಗಿತ ಆಗಿದೆ. ಮರಾಠಿ ಹೆಸರಲ್ಲಿ MES ನಾಡದ್ರೋಹ ಕೆಲಸ ಮಾಡ್ತಾ ಇದೆ. ಮರಾಠಿ ಹೆಸರಲ್ಲಿ MES ನಾಡದ್ರೋಹ ಕೆಲಸ ಬೆಳಗಾವಿಯಲ್ಲಿ ನಿತ್ಯ ಒಂದಿಲ್ಲೊಂದು ಕಿರಿಕಿರಿ ಮಾಡ್ತಾ ಇದ್ದಾರೆ. ಮಹಾಪುಂಡರ ಹಾವಳಿಗೆ ಬಸ್ ಸಂಚಾರ ಸ್ಥಗಿತ ಆಗಿದೆ. ಸಾರಿಗೆ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮ ಈಗಾಗಲೇ ಕೈಗೊಳ್ಳಲಾಗಿದೆ. ಬೆಳಗಾವಿಯಲ್ಲಿ ಭಾಷಾಗ್ನಿಗೆ ಕನ್ನಡಿಗರಿಗೆ ನರಕ ತೋರಿಸುತ್ತಿದ್ದಾರೆ. ಅವರವರ ಭಾಷಾ ಪ್ರೇಮ ಅವರವರ ರಾಜ್ಯದಲ್ಲಿ ಚಂದ. ಈಗಾಗಲೇ ಮಹಾರಾಷ್ಟ್ರಕ್ಕೆ KSRTC ಬಸ್ ಹೋಗೋದನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿದೆ. ಬಸ್ಸಿಗೆ ಕಲ್ಲು ಹೊಡಿತಾರೆ, ಬಸ್ಸಿನ ಗಾಜಿನ ಪುಡಿ ಮಾಡ್ತಾರೆ. ಬಸ್ಸಿನ ಡ್ರೈವರ್ಗಳಿಗೂ ಕೂಡ ಸೇಫ್ಟಿ ಇಲ್ಲ. ಕಂಡು ಕಡೆ ಕರ್ನಾಟಕದ ಬಸ್ಗಳಿಗೆ ಕಲ್ಲು ಹೊಡೆಯುವುದರ ಮುಖಾಂತರವಾಗಿ ಆ ಬಸ್ಸಿನ ಕಂಡಕ್ಟರ್ ಮತ್ತು ಡ್ರೈವರ್ ಇಬ್ಬರನ್ನು ಥಳಿಸಲಾಗುತ್ತೆ. ಈ ಮೂದೇವಿಗಳನ್ನು ಕಂಟ್ರೋಲ್ನಲ್ಲಿ ಇಡೋದಕ್ಕೆ ಅಲ್ಲಿನ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ಆ ಸರ್ಕಾರವೇ ಇವರಿಗೆ ಬೆಂಬಲಿತವಾಗಿ ನಿಂತ್ಕೊಂಡಿದೆಯೋ ಗೊತ್ತಿಲ್ಲ. ಸರ್ಕಾರಕ್ಕೆ ಇದೊಂಥರ ನಾಚಿಕೆಗೇಡಿನ ಕೆಲಸ. ಇದು ಮಹಾರಾಷ್ಟ್ರ ಸರ್ಕಾರದ ಕಾರ್ಯವೈಖರಿಯನ್ನು ತೋರಿಸ್ತಾ ಇದೆ.
आम्हाला दिली नाही तर त्यांची गाडी एक सुद्धा फिरू देणार नाही आणि उद्या यांची गाड्या सगळ्यात दाबो केल्या जातील पासून पाठवत आहे त्यांना जय भवानी. कर्नाटक सरकारला इशारा आहे आमच्या महाराष्ट्रामध्ये पुन्हा कर्नाटक गाड्या एक पण फिरू देणार नाही. आज आम्ही सन्मानक वागणूक त्यांना भगवत पासून त्यांना ಎಸಿದು ಭಾಷಾ ಪ್ರೇಮವನ್ನ ಬಸ್ ಮೇಲೆ ತೋರಿಸೋದು ಸರಿನಾ? ಭಾಷಾ ಪ್ರೇಮವನ್ನ ಬಸ್ ಮೇಲೆ ತೋರಿಸೋದು ಸರಿನಾ? ತಾಕತ್ತಿದ್ದರೆ ಕಾನೂನು ಹೋರಾಟ ಮಾಡಬಹುದಲ್ವಾ? ಮಹಾರಾಷ್ಟ್ರ ಪುಂಡರಿಗೆ ಫ್ರೀಡಂ ಟಿವಿಯ ಎಚ್ಚರಿಕೆ. ನಮ್ಮ ಸಾರಿಗೆ ಬಸ್ ನಿರ್ವಾಹಕರು ಏನು ಮಾಡಿದ್ರು? ಭಾಷಾ ಮೇಲೆ ಪ್ರೀತಿ ಇದ್ರೆ ನಮ್ಮ ಸಾರಿಗೆ ಸಿಬ್ಬಂದಿ ಮೇಲೇಕೆ ನಿಮ್ಮ ಪ್ರತಾಪ? ನೀವೇನು ಮಾಡಿದ್ರು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಬೆಳಗಾವಿಯಲ್ಲಿರುವವರೆಲ್ಲರೂ ಕೂಡ ಕನ್ನಡಿಗರೇ. ನಿಮ್ಮ ಕುತಂತ್ರಗಳಿಗೆ ಕರುನಾಡಿಗರು ಹೆದರೋದಿಲ್ಲ. ಅಲ್ಲಿರುವ ಮರಾಠಿಗರು ಕರ್ನಾಟಕದವರೇ. ಕೆಚ್ಚದೆಯ ಕನ್ನಡಿಗರನ್ನ ನೀವು ಕೆರಳಿಸಬೇಡಿ. ನಿಮ್ಮ ಹದ್ದು ಬಸ್ತಿನಲ್ಲಿ ನೀವಿರಿ ಮಹಾಪುಂಡರೇ. ಇದು ನಿಮ್ಮ ಫ್ರೀಡಂ ಟಿವಿಯ ಮಹಾ ಎಚ್ಚರಿಕೆ. ಮಿತಿ ಮೀರಿ ಹಾರಾಡೋದಕ್ಕೆ ಹೋಗಬೇಡಿ. ह्याच्या पुढे सोलापुरात नव्हे तर महाराष्ट्रात जर तुमची एसटी चालवायची असेल तर तुम्हाला जय महाराष्ट्र म्हणावंच लागेल. जय महाराष्ट्र